ಉಡುಪಿ ಜಿಲ್ಲೆಯ ಹಿಜಾಬ್ ಕೇಸರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಪ್ರದೀಪ್ ಕುರ್ಡೇಕರ್ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಇಂದು ನಡೆದ ಶಾಂತಿ ಸಭೆ ಮುಕ್ತಾಯಗೊಂಡಿದೆ. ಹಿಜಾಬ್ಗಾಗಿ ಒತ್ತಾಯಿಸಿದ ವಿದ್ಯಾರ್ಥಿನಿಯರನ್ನ ಬೆಂಬಲಿಸಿದ್ದ ಸಿಎಫ್ಐ ಸಂಘಟನೆ ಸಭೆಗೆ ಗೈರು ಹಾಜರಾಗಿದೆ. ಸಭೆಯಲ್ಲಿ ಕೈಗೊಳ್ಳಲಾದ ಪ್ರಮುಖ ನಿರ್ಣಯಗಳ ಕುರಿತು ಉಡುಪಿ ಶಾಸಕ ರಘುಪತಿ ಭಟ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು, ಎಲ್ಲಾ ಸಂಘಟನೆಯ ಮುಖಂಡರನ್ನ ಸೇರಿಸಿ ಸಭೆ ಕರೆಯಲಾಗಿದೆ. ಕೋರ್ಟ್ ಆದೇಶ ಬರುವವರೆಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮನವಿ ಮಾಡಲಾಗಿದೆ. ಸಮವಸ್ತ್ರ ಇರುವ ಕಾಲೇಜಿನಲ್ಲಿ ಕೋರ್ಟ್ ಆದೇಶ ಅನ್ವಯಿಸುತ್ತದೆ. ಸಮವಸ್ತ್ರ ಜೊತೆಗೆ ಹಿಜಾಬ್ ಕೇಸರಿ ಧರಿಸುವಂತೆ ಇಲ್ಲ ಅಂತ ಹೇಳಿದ್ದೇವೆ. ಹೈಸ್ಕೂಲ್ನಲ್ಲಿ ಯಾವುದೇ ಸಮಸ್ಯೆ ಆಗುವುದಿಲ್ಲ, ಕೋರ್ಟ್ ಆದೇಶ ಯಾರೂ ಮೀರುವುದಿಲ್ಲ ಅಂತ ಹೇಳಿದ್ದಾರೆ ಎಂದರು. ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ನಾಯಕ್, ಹಿಂದೂ ಜಾಗರಣ ವೇದಿಕೆ, ಜಿಲ್ಲಾ ಮುಸ್ಲಿಂ ಒಕ್ಕೂಟ, ಎಸ್ಡಿಪಿಐ, ಸಹಬಾಳ್ವೆ, ಕ್ರೈಸ್ತ ಧರ್ಮಗುರುಗಳು, ಉಡುಪಿ ಕೃಷ್ಣಮಠ, ಕಾಂಗ್ರೆಸ್, ಎಬಿವಿಪಿ ಸೇರಿದಂತೆ ಎಲ್ಲ ಪೊಲೀಸರು ಭಾಗಿಯಾಗಿದ್ದರು. ಉಡುಪಿಯಲ್ಲಿ ಹಿಂದೆ ಇದ್ದ ರೀತಿಯಲ್ಲಿ ಒಂದು ಸೌಹಾರ್ದತೆಯನ್ನು ಮೆರೆಯುವಂಥ ಒಂದು ಕ್ರಮಕ್ಕೆ ನಾವೆಲ್ಲ ಪಾಲ್ಗೊಳ್ಳೋಣ ಅಂತ ಹೇಳುವಂಥ ಒಂದು ಸಭೆಯನ್ನು ಮಾಡಿತ್ತು. ಪ್ರಾಯಶಃ ಎಲ್ಲರೂ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೋರ್ಟ್ ಆದೇಶವನ್ನು ಏನು ಬರ್ತದ ಅದನ್ನು ನಾವು ಯಥಾವತ್ತಾಗಿ ಪಾಲಿಸುವುದರ ಬಗ್ಗೆ ಇವತ್ತು ನಿರ್ಣಯ ಮಾಡಿದ್ದೇವೆ. ಮತ್ತು ಇಷ್ಟರವರೆಗೆ ಎಲ್ಲಿ ಯೂನಿಫಾರ್ಮ್ ಇರಲಿಲ್ಲ, ಯೂನಿಫಾರ್ಮ್ಗಳು ಆಗ್ತಾ ಇರಲಿಲ್ಲ, ಅಲ್ಲಿ ಹಿಂದೆ ಹೇಗಿತ್ತು ಅದೇ ಪದ್ಧತಿಯನ್ನು ಕೋರ್ಟ್ ಆರ್ಡರ್ ಬರುವವರೆಗೆ ಅಲ್ಲಿ ಹಿಂದೆ ಹೇಗಿತ್ತು ಅದೇ ಪದ್ಧತಿಯನ್ನು ಅವರು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ನಿರ್ಣಯ ಆಗಿದೆ. ಎಲ್ಲಿ ಯೂನಿಫಾರ್ಮ್ ಇತ್ತು ಅದು ಕೋರ್ಟ್ ಆರ್ಡರ್ ಪ್ರಕಾರ, ಯಾಕಂದರೆ ಕೋರ್ಟ್ ಆರ್ಡ್ರ್ ಯೂನಿಫಾರ್ಮ್ನ ಬಗ್ಗೆ ಇರೋದು. ಯೂನಿಫಾರ್ಮಿಗೆ ನಿರ್ಣಯ ಆಗಿ ಯೂನಿಫಾರ್ಮ್ ಯಾವ ಕಾಲೇಜುಗಳಲ್ಲಾಗಿದೆ ಅಲ್ಲೆಲ್ಲವೂ ಹಿಂದೆ ಇದ್ದ ಯೂನಿಫಾರ್ಮ್ ಏನು ಕೋರ್ಟ್ ಆರ್ಡ್ರನ್ನು ಪಾಲಿಸೋದು. ಎಲ್ಲಿ ಯೂನಿಫಾರ್ಮ್ ಅಂತ ಹೇಳುವಂಥದ್ದು ಇರಲಿಲ್ಲ ಅಲ್ಲಿ ಹಿಂದೆ ಆ ಕಾಲೇಜಲ್ಲಿ ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಅದನ್ನು ಅನುಸರಿಸ್ಕೊಂಡು ಹೋಗೋದು ಅಂತ ಹೇಳುವಂಥ ನಿಶ್ಚಯ ಆಗಿದೆ. ಅದಕ್ಕೆ ಕೋರ್ಟ್ ಆರ್ಡ್ರಲ್ಲಿ ಭಾಳ ಕ್ಲಿಯರ್ ಇದೆ, ಇಷ್ಟರವರೆಗೆ ಎಲ್ಲಿ ಯೂನಿಫಾರ್ಮ್ ಇದೆ ಅಲ್ಲಿ ಮಾತ್ರ ಅಂತ ಹೇಳಿದ್ದಾರೆ. ನಾವು ಅದನ್ನೇ ಇಲ್ಲಿ ನಿರ್ಧಾರ ಮಾಡಿದ್ವಿ. ಇದ್ದಲ್ಲಿ ಆಗ್ತದೆ ಇಲ್ಲಿ ಸರ್, ಯೂನಿಫಾರ್ಮ್ ಇದ್ದಲ್ಲಿ ಕೋರ್ಟ್ ಆರ್ಡರ್ ಅನ್ವಯ ಆಗ್ತದೆ. ಯೂನಿಫಾರ್ಮ್ ಇಲ್ಲದ ಕಾಲೇಜುಗಳಲ್ಲಿ ಕೋರ್ಟ್ ಆರ್ಡರ್ ಹಿಂದೆ ಹೇಗಿತ್ತು ಹಾಗೆ ಹೋಗಿ ನಮ್ಮ ಕಲರ್ ಡ್ರೆಸ್ ಇರೋಲ್ಲ ಯಾವುದಿದೆ ಅದನ್ನು ಅಲ್ಲಿ ಹಿಂದೆ ಯಾವ ಪದ್ಧತಿ ಇತ್ತು ಅದನ್ನು ಮುಂದುವರೆಸಿ ಬುಧವಾರದೊಳಗೆ ಕೋರ್ಟ್ ಆರ್ಡ್ರ್ ಬರ್ಬೋದು. ಕೋರ್ಟ್ ಕ್ಲಿಯರ್ ಆರ್ಡ್ರ್ ಬಂದರೆ ಮತ್ತು ನಾವೆಲ್ಲರೂ ಒಂದು ನಿಶ್ಚಯ ಮಾಡಿದ್ದೇವೆ, ಕೋರ್ಟಲ್ಲಿ ಏನು ಆರ್ಡ್ರ್ ಬರ್ತದೆ ಅದನ್ನು ನಾವೆಲ್ಲರೂ ಎಲ್ಲ ಮುಖಂಡರು ಅದನ್ನು ಪಾಲಿಸ್ತೇವೆ. ಕೋರ್ಟ್ ಆರ್ಡ್ರನ್ನ ಯಾರೂ ಮೀರುವಂಥ ಪರಿಸ್ಥಿತಿ ಇಲ್ಲ. ಉಡುಪಿ ತಾಲೂಕಿನ ಒಂದು ಆಡಳಿತಕ್ಕೆ ಒಂದು ಕರೆ ಕೊಟ್ಟು ಸರ್ವ ಪಕ್ಷಗಳು, ಅದೇ ರೀತಿ ರಾಜಕೀಯ ಮುಖಂಡರು ಮತ್ತು ಸ್ಟೂಡೆಂಟ್ಸ್ ಯೂನಿಯನ್, ಹಾಗೆಯೇ ಧರ್ಮಗುರುಗಳು, ಫಾದರು, ನಮ್ಮ ಮಸೀದಿಯಿಂದ ಬಂದಿರತಕ್ಕಂಥದ್ದು ಮತ್ತು ಎಲ್ಲ ಮಠಮಾನ್ಯ ಮಂದಿರಗಳ ಎಲ್ಲ ಒಂದು ಸಂಘಟನೆಗಳ ಒಂದು ಶಾಸಕರ ಉಪಸ್ಥಿತಿಯಲ್ಲಿ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳ ಸಮಕ್ಷದಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆದಿದ್ವಿ. ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಏನಿದೆ, ನಾಳೆಯಿಂದ ಶಾಲೆ 9 ಮತ್ತು 10ನೇ ತರಗತಿ ಪ್ರಾರಂಭವಾಗುತ್ತೆ. ಹಾಗೆಯೇ ಗುರುವಾರದಿಂದ ನಮ್ಮ PUC ಮತ್ತು ಡಿಗ್ರಿ ಕಾಲೇಜುಗಳು ಕೂಡ ಪ್ರಾರಂಭವಾಗುತ್ತದೆ. ಉಚ್ಚ ನ್ಯಾಯಾಲಯದ ಆದೇಶವನ್ನು ಒಂದು ಅನುಸರಿಸಿ ಏನು ಮಾನ್ಯ ನ್ಯಾಯಾಲಯ ಒಂದು ಡೈರೆಕ್ಷನ್ ಕೊಟ್ಟಿದೆ ಆ ಪ್ರಕಾರ ನಾವೆಲ್ಲರೂ ಪಾಲಿಸ್ತೀವಿ ಮತ್ತು ಯಾವುದೇ ಗೊಂದಲಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಉಡುಪಿ ಒಂದು ಮಾದರಿ ರೀತಿಯಲ್ಲಿ ನಾವು ಇನ್ನು ಯಾವುದೇ ಒಂದು ಕರೆಗಳಿಗೆ ಹೋಗೊಡದೆ ಮತ್ತು ಸಮವಸ್ತ್ರ ಎಲ್ಲಿ ಕಡ್ಡಾಯ ಅಂತೇಳ್ಬಿಟ್ಟು ಕಾಲೇಜು ಆಡಳಿತ ಮಂಡಳಿ ಸಭೆ ತೀರ್ಮಾನ ಮಾಡಿದೆಯೋ ಅಲ್ಲಿ ಕೂಡ ಸಮವಸ್ತ್ರವನ್ನು ಕಡ್ಡಾಯವಾಗಿ ನಾವು ಧರಿಸ್ಕೊಂಡು ಬರ್ತೀವಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಒಟ್ಟಾರೆಯಾಗಿ ಶಾಂತಿ ಸಭೆ ಯಶಸ್ವಿಯಾಗಿದೆ ಮತ್ತು ಎಲ್ಲರಿಗೂ ಕೂಡ ನಾವು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ಒಪ್ಕೊಂಡಿದ್ದಾರೆ ಮತ್ತು ಮನವರಿಕೆ ಆಗಿದೆ.